ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಕೆಲವರು ಹೇಳುತ್ತಿರುವುದು ಪ್ರಶ್ನೆ ಒಂದೇ, ರೇಷನ್ ಕಾರ್ಡ್ KYC ಮಾಡಿಸಬೇಕಾ, ಮಾಡಿಸ್ತಿದ್ದರೆ ರೇಷನ್ ನಿಲ್ಲುತ್ತಾ? ಎಲ್ಲ ಪ್ರಶ್ನೆ ಸ್ಪಷ್ಟ ಉತ್ತರ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಮೊದಲದಾಗಿ ನೀವು KYC ಎಂದರೆ ಎಂಬುದು ತಿಳಿದುಕೊಳ್ಳೋಣ. ಸೊ KYC ಅಂದರೆ ಇದು ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರ ಗುರುತನ್ನು ಆಧಾರ್ ಮತ್ತು ಬಯೋಮೆಟ್ರಿಕ್ ಮೂಲಕ ಪರಿಶೀಲಿಸುವ ಪ್ರಕ್ರಿಯೆಯಾಗಿದೆ. ಇದರ ಉದ್ದೇಶ ಏನಂದರೆ ನಕಲಿ ರೇಷನ್ ಕಾರ್ಡ್ಗಳನ್ನು ತಡೆದು ಸರ್ಕಾರಿ ಸೌಲಭ್ಯಗಳನ್ನು ನಿಜವಾದ ಫಲಾನುಭವಿಗೆ ತಲುಪುವಂತೆ ಮಾಡಬಹುದು. KYC ಮುಖ್ಯ. ಸರ್ಕಾರದ ಕಾಲಕಾಲಕ್ಕೆ ರೇಷನ್ ಕಾರ್ಡ್ ಮಾಹಿತಿಯನ್ನು ನವೀಕರಿಸುತ್ತದೆ. ಈ ವೇಳೆ KYC ಪೂರ್ಣಗೊಂಡಿದ್ದರೆ ನಿಮ್ಮ ಹೆಸರು ಮತ್ತು ವಿವರಗಳು ಸರಿಯಾಗಿದೆ ಎಂದು ದೃಢೀಕರಿಸಲಾಗುತ್ತದೆ. ಇದರಿಂದ ಭವಿಷ್ಯದಲ್ಲಿ ರೇಷನ್ ಪಡೆಯುವಾಗ ಅನಗತ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಹೀಗಾಗಿ ಕೊನೆಯ ದಿನಾಂಕಕ್ಕೆ ಕಾಯದೆ ಸಾಧ್ಯವಾದಷ್ಟು ಬೇಗ KYCಯನ್ನು ಮಾಡಿಸಿಕೊಳ್ಳಿ ಉತ್ತಮ. ಸೊ KYC ಮಾಡಿಸಬೇಕಾ ನಿಮಿಷ. ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಅಥವಾ ಆಹಾರ ಇಲಾಖೆ ಅಧಿಕೃತ KYC ಕೇಂದ್ರಕ್ಕೆ ಭೇಟಿ ನೀಡಿ, ಜೊತೆಗೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು ಅಗತ್ಯವಿದ್ದರೆ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಕೂಡ ತೆಗೆದುಕೊಂಡು ಹೋಗಿ. ಅಧಿಕಾರಿ ನಿಮ್ಮ ಬಯೋಮೆಟ್ರಿಕ್ ಪರಿಶೀಲನೆ ನಡೆಸಿ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತಾರೆ. ಕೊನೆಯ ಮಾತು ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡ್ಗೆ KYC ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಕುಟುಂಬದವರು ಹಾಗೂ ಸ್ನೇಹಿತರಿಗೆ ಉಪಯುಕ್ತವಾಗುವುದು. ಆದ್ದರಿಂದ ಈ ವಿಡಿಯೋನ ಅವರೊಂದಿಗೆ ಹಂಚಿಕೊಳ್ಳಿರಿ. ಇಂತಹ ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಯನ್ನು ಪಡೆಯುವ ಸಲುವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದ. ಮತ್ತು ಮುಂದಿನ ವಿಡಿಯೋನ ಮತ್ತೆ ಭೇಟಿಯಾಗೋಣ. ಸ್ನೇಹಿತರೆ, ಇದು ನೀವು ಕಂಪ್ಲೀಟಾಗಿ KYCನೇ ಪೂರ್ಣಗೊಳಿಸಿ. ಕಂಪ್ಲೀಟಾಗಿ ನಿಮಗೆ ಬಂದುಬಿಡ್ತಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡನ್ನು ಕಟ್ಟಾಗುವ ಚಾನ್ಸಸ್ ತುಂಬಾ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದ.